ಯಶ್ ಮತ್ತು ರಾಧಿಕಾ ಪಂಡಿತ್ ಮೋಸ್ಟ್ ಬ್ಯೂಟಿಫುಲ್ ಕಪಲ್ಸ್. ಎಲ್ರಿಗೂ ಗೊತ್ತಿರೋ ಹಾಗೆ ಕಿರುತೆರೆಯಿಂದ ಹಿರಿತೆರೆಗೆ ಬಂದರು. ಇವರಿಬ್ಬರ ಕೆರಿಯರ್ ಗ್ರಾಫನ್ನು ನಾವು ನೋಡ್ತಾ ಹೋದರೆ ಇಬ್ಬರು ಸ್ಟಾರ್ಟಿಂಗ್ ಡೇಸಲ್ಲಿ ಅಷ್ಟೇ ಒಂದು ಸ್ಟ್ರಗಲಿಂಗನ್ನು ಹೊಂದಿದ್ರು. ಅದಾದ ನಂತರದಲ್ಲಿ ಒಟ್ಟಿಗೆ ಹಿರಿತೆರೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಮೊಗ್ಗಿನ ಮನಸ್ಸು ಅನ್ನುವಂಥ ಒಂದು ಚಿತ್ರ ಇಬ್ಬರ ಲೈಫ್ನಲ್ಲೂ ಕೂಡ ಬಹಳ ಮೇಜರ್ ರೋಲನ್ನು ಪ್ಲೇ ಮಾಡಿತು. ಯಶ್ ಮತ್ತು ರಾಧಿಕಾ ಪಂಡಿತ್ ಅವಾಗ್ಲಿಂದಲೂ ರಿಲೇಷನ್ಶಿಪ್ಪಲ್ಲಿ ಇದ್ರು ಅನ್ನುವಂಥದ್ದು ಬಹಳ ಅವರ ಆತ್ಮೀಯರಿಗೆ ಗೊತ್ತಿರುವಂಥ ವಿಚಾರ. ಇದೀಗ ಯಶ್ ನ್ಯಾಷನಲ್ ಸ್ಟಾರ್, ಎಲ್ರಿಗೂ ಯಶ್ ಬಗ್ಗೆ ಗೊತ್ತಿದೆ. ಕನ್ನಡ ಇಂಡಸ್ಟ್ರಿ ಅಂದ ತಕ್ಷಣ ಯಶ್ KGF ಅನ್ನುವಷ್ಟರ ಮಟ್ಟಿಗೆ ಯಶ್ ಇವತ್ತು ಬೆಳೆದು ನಿಂತಿದ್ದಾರೆ. ಯಶ್ ಬೆಳೆದಂಥ ರೀತಿನೇ ಇವತ್ತಿಗೆ ಒಂದು ಇತಿಹಾಸ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದರೆ ರಾಧಿಕಾ ಪಂಡಿತ್ ಅವರ ಕೆರಿಯರ್ ತುಂಬ ಒಳ್ಳೆ ಗ್ರಾಫ್ ಇರುವಂಥ ಸಂದರ್ಭದಲ್ಲಿ ಅವರು ಮದುವೆ ಆಗ್ತಾರೆ. ಮದುವೆ ಆದಮೇಲೂ ಕೆಲ ಸಿನಿಮಾಗಳನ್ನು ಮಾಡ್ತಾರೆ. ಆದರೆ ಅನಂತರದಲ್ಲಿ ಅವರಿಗೆ ಐರಾ ಹುಟ್ಟುತ್ತಾಳೆ. ಐರಾ ಅವರ ಲೈಫಲ್ಲಿ ಬಂದ ನಂತರ ಅವರು ಕಂಪ್ಲೀಟ್ ಸಿನಿಮಾಗೆ ಒಂದು ಬ್ರೇಕನ್ನು ತೆಗೆದುಕೊಂಡಿರುವಂಥದ್ದನ್ನು ನಾವು ನೋಡಬಹುದು. ಅನಂತರ ಯಥರ್ವ್ ಬಂದ ನಂತರದಲ್ಲಿ ಕಂಪ್ಲೀಟ್ ಅವರು ಸಿನಿಮಾ ಕೆಲಸಗಳಿಂದ ದೂರ ಉಳ್ಕೊಂಡಿದ್ದಾರೆ. ಯಾಕಂದರೆ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ನನ್ನ ಅವಶ್ಯಕತೆ ತುಂಬ ಇದೆ, ಫ್ಯಾಮಿಲಿಗೆ ನಾನು ಬೇಕಾಗಿದ್ದೀನಿ, ಸೊ ಹಾಗಾಗಿ ನನಗೊಂದು ಬ್ರೇಕ್ ಬೇಕು ಅನ್ನುವಂಥದ್ದು ಅವರ ಒಂದು ಮಾತು. ಇನ್ನು ಸ್ವಲ್ಪ ದಿನಗಳಲ್ಲಿ ಒಂದು ಪ್ರೊಡಕ್ಷನ್ ಹೌಸನ್ನು ಮಾಡಿ ಮತ್ತೆ ರಾಧಿಕಾ ಕಮ್ಬ್ಯಾಕ್ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಒಂದಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಆದರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ರಾಧಿಕಾ ಪಂಡಿತ್ ಅವರನ್ನು ಮದುವೆ ಆದ ತಕ್ಷಣ ಯಶ್ ಅವರು ಬೇರೆ ಮನೆ ಮಾಡ್ತಾರೆ. ಸೊ ಯಾಕೆ ಯಶ್ ಬೇರೆ ಮನೆ ಮಾಡಿದ್ರು? ಮದುವೆ ಆಗ್ತಿದ್ದಂತೆ ಬೇರೆ ಮನೆ ಮಾಡಿದ್ದೇಕೆ? ಅತ್ತೆ ಸೊಸೆ ನಡುವಿನ ಒಂದು ಸಂಬಂಧ ಹೇಗಿದೆ? ರಾಧಿಕಾ ಅವರು ಯಶ್ ಅವರ ಫ್ಯಾಮಿಲಿಯವ್ರ ಜೊತೆ ಯಾವ ರೀತಿಯಾಗಿದ್ದಾರೆ? ಯಶ್ ಅವರ ತಂದೆ ತಾಯಿಯವ್ರ ಜೊತೆ ಹೇಗಿದ್ದಾರೆ? ಯಶ್ ಅವರ ತಂಗಿ ಜೊತೆ ಹೇಗಿದ್ದಾರೆ? ಸೊ ಈ ರೀತಿಯಾದಂಥ ಒಂದಷ್ಟು ಸಹಜ ಕುತೂಹಲಗಳು ಇದ್ದೇ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೀಡ್ತೀವಿ. ಯಶ್ ಮೊದಲು ಕತ್ರಗುಪ್ಪೆಯ ಅಪಾರ್ಟ್ಮೆಂಟ್ನಲ್ಲಿ ತಂದೆ ತಾಯಿ ಜೊತೆ ವಾಸವಾಗಿದ್ರು. ಆದರೆ ಮದುವೆ ಆದ ನಂತರ ಯಶ್ ರಾಧಿಕಾ ಅವರೊಂದಿಗೆ ಬೇರೆ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗ್ತಾರೆ. ಅದರಲ್ಲೂ ಬಹುತೇಕ ರಾಜಾಜಿನಗರದ ರಾಧಿಕಾ ಅವರ ತಾಯಿಯ ಮನೆಯಲ್ಲಿ ಯಶ್ ಹೆಚ್ಚಾಗಿ ಇರ್ತಾ ಇದ್ರು. ಈಗಲೂ ಯಶ್ ಅವರು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಧಿಕಾ ಅವರ ತಂದೆ ತಾಯಿ ಕೂಡ ಜೊತೆಯಲ್ಲಿ ಹೆಚ್ಚು ಸಂದರ್ಭಗಳಲ್ಲಿ ಇರೋದನ್ನು ಗಮನಿಸಬಹುದು. ಮತ್ತು ಯಶ್ ಬಹುತೇಕ ಗೋವಾದಲ್ಲಿ ಸಮಯವನ್ನು ಕಳೀತಾರೆ. ಯಾಕಂದರೆ ಗೋವಾ ಬಂದು ರಾಧಿಕಾ ಅವರ ತಾಯಿಯ ತಾಯಿ ಮನೆ. ಸೊ ರಾಧಿಕಾ ಅವರಿಗೆ ಅಜ್ಜಿ ಮನೆ ಗೋವಾ. ಸೊ ಅಲ್ಲಿ ಹೆಚ್ಚಾಗಿ ಅವರು ಉಳಿಯುವಂಥದ್ದನ್ನು ನೋಡ್ಬೋದು. ಹಾಗೆ ಗೋವಾದಲ್ಲಿ ಹಲವಾರು ಬಿಸ್ನೆಸ್ಗಳನ್ನು ಕೂಡ ಯಶ್ ಮಾಡ್ತಾ ಇದ್ದಾರೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ರೆಸಾರ್ಟ್ ಮತ್ತು ಪ್ರವಾಸೋದ್ಯಮದಲ್ಲೂ ಕೂಡ ಯಶ್ ಅವರ ಒಂದಷ್ಟು ಇನ್ವೆಸ್ಟ್ಮೆಂಟ್ ಇರುವಂಥದ್ದು. ಸೊ ಹಾಗಾಗಿ ಹೆಚ್ಚು ಯಶ್ ಗೋವಾದಲ್ಲಿ ಕಾಲ ಕಳೀತಾರೆ. ರಾಧಿಕಾ ಅವರ ತಂದೆ ತಾಯಿ ಅವರು ಕೂಡ ಅಲ್ಲೇ ಹೆಚ್ಚಾಗಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಯಶ್ ಅವರ ತಂದೆ ತಾಯಿ ಜೊತೆ ಕೆಲವೇ ಸಂದರ್ಭಗಳಲ್ಲಿ ರಾಧಿಕಾ ಅವರು ಇರುವಂಥದ್ದನ್ನು ಗಮನಿಸಿರುವಂಥ ನೆಟ್ಟಿಗರು ಬಹಳಷ್ಟು ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಯಶ್ ತಾಯಿ ಮತ್ತು ರಾಧಿಕಾ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇನಾ ಅನ್ನುವಂಥ ಕಮೆಂಟ್ಸ್ಗಳನ್ನೆಲ್ಲ ನಾವು ನೋಡಬಹುದು. ಆದರೆ ಅಸಲಿ ವಿಷಯ ಬೇರೆಯೇ ಇದೆ. ರಾಧಿಕಾ ಮತ್ತು ಯಶ್ ಬೆಳೆದು ಬಂದಿರುವಂಥ ಒಂದು ವಾತಾವರಣ ಏನಿದೆ ಅದು ಸಂಪೂರ್ಣ ಬೇರೆ ಬೇರೆಯಾಗಿರುವಂಥದ್ದು. ಹಾಗಾಗಿ ರಾಧಿಕಾಗೆ ಹೊಂದಾಣಿಕೆಗೆ ಕಷ್ಟವಾಗಬಾರ್ದು ಮತ್ತು ರಾಧಿಕಾ ಪ್ರೈವಸಿಗೆ ತೊಂದರೆಯಾಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕೆ ಯಶ್ ಮೊದಲೇ ನಿರ್ಧರಿಸಿದಂತೆ ಬೇರೆ ಮನೆಯನ್ನು ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಯಶ್ ಅವರ ಈ ಒಂದು ನಿರ್ಧಾರವನ್ನು ಅವರ ತಂದೆ ತಾಯಿ ಕೂಡ ಗೌರವಿಸಿದ್ದಾರೆ. ಇನ್ನು ಹಬ್ಬ ಹರಿದಿನಗಳಲ್ಲಿ ರಾಧಿಕಾ ಯಶ್ ಅವರ ತಂದೆ ತಾಯಿ ಜೊತೆ ಸೆಲೆಬ್ರೇಟ್ ಮಾಡಿ ಖುಷಿ ಪಡ್ತಾರೆ. ಅಷ್ಟೇ ಅಲ್ಲದೆ ಯಶ್ ಅವರ ತಾಯಿಗೂ ಕೂಡ ರಾಧಿಕಾ ಅವರ ಬಗ್ಗೆ ಬಹಳಷ್ಟು ಖುಷಿ ಇದೆ. ಹಾಗೆ ಮೊಮ್ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ಮತ್ತು ಅಕ್ಕರೆ ಇದೆ. ಇನ್ನು ರಾಧಿಕಾ ಅವರಿಗೂ ಯಶ್ ತಂದೆ ತಾಯಿ ಬಗ್ಗೆ ಸಾಕಷ್ಟು ಗೌರವ ಇದೆ. ಇನ್ನು ಯಶ್ ತಂಗಿ ಜೊತೆ ರಾಧಿಕಾ ಅವರಿಗೆ ಒಂದು ಒಳ್ಳೆ ಬಾಂಡಿಂಗ್ ಇದ್ದು ಯಶ್ ಮಕ್ಕಳು ಮತ್ತು ಯಶ್ ತಂಗಿ ಮಕ್ಕಳೊಂದಿಗೆ ಸಾಕಷ್ಟು ಟೈಮನ್ನು ಕೂಡ ಸ್ಪೆಂಡ್ ಮಾಡ್ತಾರೆ. ಒಂದು ಒಳ್ಳೆ ಫ್ರೆಂಡ್ಶಿಪ್ ಅವರಿಬ್ಬರ ಮಧ್ಯೆ ಇದೆ. ರಾಧಿಕಾ ಕೂಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ನಾಯಕಿ. ಸೊ ಹಾಗಾಗಿ ಅವರ ಪ್ರೈವಸಿಗೆಲ್ಲೂ ತೊಂದರೆ ಆಗಬಾರ್ದು. ಅವರ ಸಿನಿಮಾಗಳನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವರ ಸ್ಕೆಡ್ಯೂಲ್ ಬೇರೆ ರೀತಿಯಾಗಿರುತ್ತೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಡಿಸ್ಟರ್ಬೆನ್ಸ್ ಇರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಯಶ್ ಅವರು ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ ಇದು. ಬಹುಶಃ ಇದು ತುಂಬ ಒಂದು ಇಂಟೆಲಿಜೆಂಟ್ ನಿರ್ಧಾರ ಅಂತ ಅನಿಸುತ್ತೆ. ಹಾಗಾಗಿನೇ ಬಹುಶಃ ಆ ಒಂದು ಕಾರಣದಿಂದನೇ ಇಷ್ಟು ವರ್ಷಗಳಾದರೂ ಕೂಡ ಎರಡೂ ಫ್ಯಾಮಿಲಿಗಳ ನಡುವೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇದೆ. ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಹೊರಗಡೆ ಎಷ್ಟೇ ಸಕ್ಸಸ್ಫುಲ್ ಆಗಿದ್ರೂ ಕೂಡ ಫ್ಯಾಮಿಲಿ ಲೈಫ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಯಶ್ ಅವರು ಕೂಡ ಆ ಒಂದು ಫ್ಯಾಮಿಲಿ ಲೈಫನ್ನು ತುಂಬ ಹೆಲ್ದಿಯಾಗಿ ಮೇಂಟೈನ್ ಮಾಡಲಿಕ್ಕೆ
ಬೇಕಾದಂಥ ಎಲ್ಲ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಇವತ್ತಿಗೂ ಯಶ್ ಮತ್ತು ರಾಧಿಕಾ, ಹಾಗೆ ಯಶ್ ಅವರ ತಂದೆ ತಾಯಿ ಆಗಿರ್ಬೋದು, ರಾಧಿಕಾ ಅವರ ತಂದೆ ತಾಯಿ ಆಗಿರ್ಬೋದು, ಆ್ಯಸ್ ಅ ಫ್ಯಾಮಿಲಿ ಒಂದು ಒಳ್ಳೆ ಬಾಂಡಿಂಗನ್ನು ಶೇರ್ ಮಾಡ್ಕೊಂಡಿದ್ದಾರೆ.